ಲಕ್ಕಿ ಬ್ಯಾಂಬೋ ಇಂಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿರೋಂಥ ಇಂಡೋ ಪ್ಲ್ಯಾಂಟ್. ಇದು ವೆರಿ ಈಸಿ ಮೇಂಟೆನೆನ್ಸ್ ಇಂಡೋ ಪ್ಲ್ಯಾಂಟ್ ಕೂಡ ಹೌದು. ಇದು ಆ್ಯಕ್ಚುಯಲ್ ಬ್ಯಾಂಬೋ ಅಲ್ಲ, ಇದ್ರ ಹೆಸರು ಡ್ರೆಸಿನಾ ಸ್ಯಾಂಡ್ರಿಯಾನಾ ಅಂತ. ಕಾಮನ್ ಆಗಿ ಇದನ್ನು ಲಕ್ಕಿ ಬ್ಯಾಂಬೋ, ವಾಟರ್ ಬ್ಯಾಂಬೋ, ಚೈನೀಸ್ ಬ್ಯಾಂಬೋ ಅಂತ ಕರೀತಾರೆ. ನಿಜವಾದ ಬ್ಯಾಂಬೋ ಫಾರೆಸ್ಟಲ್ಲಿ, ರೋಡ್ ಸೈಡಲ್ಲಿ ಈ ರೀತಿ ಬೆಳೆದಿರುತ್ತಲ್ಲ, ಇದು ನಿಜವಾದ ಬ್ಯಾಂಬೋ. ಈ ಲಕ್ಕಿ ಬ್ಯಾಂಬೋನ ಜನ ಎಷ್ಟು ನಂಬ್ತಾರೆ ಅಂದರೆ, ಈ ಗಿಡದ ಎಲೆಗಳೇನಾದರೂ ಎಲ್ಲೋ ಆಗಿದ್ರೆ ಅಥವಾ ಈ ಗಿಡ ಏನಾದರೂ ಸತ್ತೋದ್ರೆ ತುಂಬ ಟೆನ್ಷನ್ ಆಗ್ತಾರೆ, ನಮ್ಮ ಲಕ್ ಹೊರಟೋಯ್ತು ಅಂತ. ಆದರೆ ಹಾಗೇನೂ ಆಗಲ್ಲ. ಈ ಗಿಡ ಸಾಯದೇ ಇರೋ ಥರ ಹೆಲ್ದಿಯಾಗಿ ಗ್ರೋ ಆಗೋಕ್ಕೆ ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಲಕ್ಕಿ ಬ್ಯಾಂಬೋ ಚೆನ್ನಾಗಿ ಗ್ರೋ ಆಗಬೇಕಾದ್ರೆ ನೀವು ಯಾವ ಪ್ಲೇಸಲ್ಲಿ ಇಡ್ತಾ ಇದ್ದೀರಾ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನೆಯಲ್ಲಿ ಗಾಳಿ ಬೆಳಕು ಎಲ್ಲಿ ಚೆನ್ನಾಗಿ ಬರ್ತಾ ಇದೆ ಅಂಥ ಪ್ಲೇಸ್ ನೋಡಿಬಿಟ್ಟು ಇಡಬೇಕು. ಮನೆಯಲ್ಲಿ ಕತ್ಲೆ ಇರೋ ಜಾಗದಲ್ಲಿಟ್ಟರೆ ಇದು ಬೆಳೆಯಲ್ಲ, ಹಾಗೆ ಜಾಸ್ತಿ ದಿನ ಕೂಡ ಇರಲ್ಲ. ವಿಂಡೋ ಹತ್ತಿರದಲ್ಲಿ ವೆಂಟಿಲೇಷನ್ ಮತ್ತು ಬೆಳಕು ಎರಡೂ ಚೆನ್ನಾಗಿ ಸಿಗುತ್ತೆ ಗಿಡಕ್ಕೆ. ಹಾಗೆ ಫ್ರಂಟ್ ಡೋರ್ ಎದುರುಗಡೆನೂ ಗಾಳಿ ಬೆಳಕು ಚೆನ್ನಾಗಿರೋದ್ರಿಂದ ನೀವು ಆ ರೀತಿ ಪ್ಲೇಸ್ ನೋಡಿಬಿಟ್ಟು ಇಟ್ಕೋಬೋದು. ನಿಮ್ಮ ಮನೆಯಲ್ಲಿ ಎಲ್ಲಿ ಲೈಟ್ ಮತ್ತು ವೆಂಟಿಲೇಷನ್ ಚೆನ್ನಾಗಿದೆ ಆ ಪ್ಲೇಸ್ ನೋಡಿಕೊಂಡು ನೀವು ಇಟ್ಕೋಬೇಕು. ಚಳಿಗಾಲದಲ್ಲಿ ಬೆಳಕು ತುಂಬ ಕಡಿಮೆ ಇದ್ದರೆ ವಿಂಡೋ ಪಕ್ಕ ತುಂಬ ಬ್ರೈಟ್ ಲೈಟ್ ಬೀಳೋ ಕಡೆನೇ ಇಡಬೇಕು. ಸಮ್ಮರಲ್ಲಿ ತುಂಬ ಹೀಟ್ ಇರೋದ್ರಿಂದ ವಿಂಡೋಯಿಂದ ಬರೋ ಬೆಳಕಲ್ಲಿ ಕೂಡ ತುಂಬ ಹೀಟ್ ಇರುತ್ತೆ. ಆ ಟೈಮಲ್ಲಿ ಯಾವ ರೂಮಲ್ಲಿ ತುಂಬ ಸೆಕೆ ಇರಲ್ಲ, ಕೂಲ್ ಆಗಿರುತ್ತೆ ಅಂಥ ಪ್ಲೇಸ್ ನೋಡಿಬಿಟ್ಟು ಚೇಂಜ್ ಮಾಡಬೇಕು. ಹೀಗೆ ಸೀಸನಿಗೆ ತಕ್ಕ ಹಾಗೆ ಚೇಂಜ್ ಮಾಡ್ತಾ ಇರಬೇಕು. ಗಿಡಕ್ಕೆ ಯಾವಾಗಲೂ ಬೆಳಕು ಈಕ್ವಲ್ ಆಗಿ ಸಿಗೋ ಥರ ನೋಡ್ಕೋಬೇಕು. ಒಂದು ವಾರ ಈ ಗಿಡನ ವಿಂಡೋ ಸೈಡ್ಗಿಟ್ಟಾಗ ನೀವು ನೆಕ್ಸ್ಟ್ ವೀಕ್ ನೀರು ಚೇಂಜ್ ಮಾಡಿದಾಗ ಆ ಗಿಡನ ಟರ್ನ್ ಮಾಡಿಬಿಟ್ಟು ಇಡಬೇಕು. ಹೀಗೆ ಮಾಡೋದ್ರಿಂದ ಗಿಡದ ಎಲ್ಲ ಕಡೆಗೂ ಬೆಳಕು ಒಂದೇ ಸಮನಾಗಿ ಸಿಗುತ್ತೆ. ನೀರಿನ ಬಗ್ಗೆ ತುಂಬ ಕನ್ಫ್ಯೂಷನ್ ಇರುತ್ತೆ ಎಲ್ರಿಗೂ. ಈ ಲಕ್ಕಿ ಬ್ಯಾಂಬೋಗೆ ಎಷ್ಟು ದಿನಕ್ಕೊಂದ್ಸಲ ನೀರು ಚೇಂಜ್ ಮಾಡಬೇಕು ಅಂತ. ವಾರದಲ್ಲಿ ಒಂದಿನ ಮಾತ್ರ ಚೇಂಜ್ ಮಾಡಿದರೆ ಸಾಕು. ತುಂಬ ಹಾರ್ಡ್ ವಾಟರ್ ಆಗಿದ್ದರೆ ವಾರದಲ್ಲಿ 2 ಸಲ ಚೇಂಜ್ ಮಾಡಿ. ಹಾಗೆ ನಿಮ್ಮ ನೀರಲ್ಲಿ ತುಂಬ ಕ್ಲೋರಿನ್ ಇದೆ ಅಂತ ನಿಮ್ಗೆ ಅನಿಸಿದರೆ ಆದಷ್ಟು ಕುಡಿಯೋ ನೀರು, ಆಕ್ವಾಗಾರ್ಡ್ ನೀರನ್ನೇ ಹಾಕೋದು ಒಳ್ಳೆಯದು. ಒಂದೊಂದು ಸಲ ನೀರು ಚೇಂಜ್ ಮಾಡೋದು ಮರ್ತೋದ್ರೆ ಟೆನ್ಷನ್ ಮಾಡ್ಕೋಬೇಡಿ. 10-12 ದಿನ ಆದರೂ ಏನೂ ಆಗಲ್ಲ. ಆದರೆ ಯಾವಾಗಲೂ ಹೀಗೆ ಆದರೆ ಆವಾಗ ಗಿಡಕ್ಕೆ ಪ್ರಾಬ್ಲಮ್ ಆಗುತ್ತೆ. ಎಲೆಗಳೆಲ್ಲ ಎಲ್ಲೋ ಆಗುತ್ತೆ, ಆ ಎಲೆದು ತುದಿ ಇರುತ್ತಲ್ಲ ಟಿಪ್ಪು, ಅದು ಬ್ರೌನ್ ಆಗುತ್ತೆ. ಈ ಲಕ್ಕಿ ಬ್ಯಾಂಬೋನ ಯಾವ ಥರ ಕಂಟೈನರಲ್ಲಿ ಬೆಳಿಬೇಕು ಅನ್ನೋದನ್ನ ತಿಳ್ಕೊಂಡಿರಬೇಕು. ನಾವು ಯಾವ ಬೌಲಲ್ಲಿ ಹಾಕ್ತಾ ಇದ್ದೀವಿ ಆ ಬೌಲಿಗೆ ಟೈಟಾಗಿ ಕೂತ್ಕೊಳ್ಳೋ ಹಂಗಿರಬಾರ್ದು. ಗಿಡದಿಂದ ಪಕ್ಕಕ್ಕೆ 1 to 1.5 ಇಂಚ್ ಆದರೂ ಗ್ಯಾಪ್ ಇರಬೇಕು. ಗಿಡಕ್ಕೆ ಚೆನ್ನಾಗಿ ಗಾಳಿ ಆಡ್ತಾ ಇರಬೇಕು. ಆವಾಗ ಮಾತ್ರ ಅದು ಚೆನ್ನಾಗಿ ಗ್ರೋ ಆಗುತ್ತೆ. ಬೌಲಲ್ಲಿ ಗ್ಯಾಪ್ ಇದ್ದರೆ ಹೊಸದಾಗಿ ಬರೋವಂಥ ಬ್ರಾಂಚಸ್ಗೂ ಅನುಕೂಲ ಆಗುತ್ತೆ. ಬೇರುಗಳು ಚೆನ್ನಾಗಿ ಮುಳುಗೋಷ್ಟು ಯಾವಾಗಲೂ ನೀರಿರಬೇಕು. ಇನ್ನು ಕಂಟೈನರ್ ಬಗ್ಗೆ ಹೇಳೋದಾದರೆ ನೀವು ಗ್ಲಾಸ್ದು, ಪ್ಲಾಸ್ಟಿಕ್ದು, ಬ್ರಾನ್ಸು ಯಾವುದ್ರಲ್ಲಿ ಬೇಕಾದರೂ ಬೆಳೆಸಬಹುದು. ಈ ಗಿಡ ಬೌಲಲ್ಲಿ ಯಾವಾಗಲೂ ಪ್ರಾಪರಾಗಿ ಕೂತ್ಕೊಂಡಿರಬೇಕು, ಶೇಕ್ ಆಗಬಾರ್ದು. ಹಾಗಾಗಿ ಬ್ಯಾಲೆನ್ಸ್ ಸಿಗಲಿ ಅಂತ ಪೆಬಲ್ಸ್ ಮತ್ತು ಸ್ಟೋನ್ಸ್ನ ಹಾಕ್ತಾರೆ. ಯಾವಾಗಲೂ ಶೇಕ್ ಆಗ್ತಾಯಿದ್ರೆ ಗಿಡ ಬೆಳೆಯಲ್ಲ, ಹಾಗಾಗಿ ಸ್ಟರ್ಡಿಯಾಗಿ ಕೂತ್ಕೊಳ್ಳಿ ಅಂತ ಸ್ಟೋನ್ಸ್ ಮತ್ತು ಪೆಬಲ್ಸ್ನ ಹಾಕ್ತಾರೆ. ರೂಟ್ಸ್ ಅಲ್ಲಾಡಿದರೆ ಆ ಗಿಡ ಬೆಳೆಯಲ್ಲ. ಇದು ಮಾತ್ರ ಅಲ್ಲ, ಯಾವುದೇ ಗಿಡ ಆಗಿರ್ಬೋದು, ಅದ್ರ ಬೇರುಗಳು ಅಲ್ಲಾಡ್ತಾ ಇದ್ದರೆ ಆ ಗಿಡ ಬೆಳೆಯಲ್ಲ. ಹಾಗಾಗಿ ಈ ಲಕ್ಕಿ ಬ್ಯಾಂಬೋ ಸ್ಟರ್ಡಿಯಾಗಿ ಕೂತ್ಕೊಳ್ಳಿ ಅಂತ ಅದಕ್ಕೆ ಸ್ಟೋನ್ಸ್ ಮತ್ತು ಪೆಬಲ್ಸ್ನ ಹಾಕ್ತಾರೆ. ಇದು ಗಟ್ಟಿಯಾಗಿ ಕೂತ್ಕೊಳ್ಳೋಕ್ಕೆ ನೀವು ಮನೆಯಲ್ಲಿರೋಂಥ ಯಾವುದಾದ್ರೂ ಗೋಲಿಗಳು ಅಥವಾ ಗ್ರಾವೆಲ್ನ ಕೂಡ ಯೂಸ್ ಮಾಡ್ಕೋಬೋದು. ಈ ಗಿಡ ಶೇಕ್ ಆಗಬಾರ್ದಂತ ಎಲ್ಲ ಸ್ಟೆಮ್ಸ್ನ ಸೇರಿಸ್ಬಿಟ್ಟು ರಿಬ್ಬನ್ನಿಂದ ಟೈಟಾಗಿ ಕೂಡ ಕಟ್ಟಿರ್ತಾರೆ. ನೀವು ಗಿಡಕ್ಕೆ ವೀಕ್ಲಿ ಒನ್ಸ್ ನೀರು ಚೇಂಜ್ ಮಾಡ್ತಿರಲ್ಲ, ಆವಾಗ ಗಿಡನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಲೆಗಳು ಯಾವುದಾದ್ರೂ ಎಲ್ಲೋ ಆಗಿದೆಯಾ ಅಥವಾ ಆ ಪೂರ್ತಿ ಸ್ಟಿಕ್ಕೇ ಎಲ್ಲೋ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಎಲೆಗಳು ಯಾವುದಾದ್ರೂ ಈ ರೀತಿ ಎಲ್ಲೋ ಆಗಿದ್ರೆ ಅಥವಾ ಎಲೆ ತುದಿಯಲ್ಲಿ ಟಿಪ್ ಇರುತ್ತಲ್ಲ ಅದು ಬ್ರೌನ್ ಆಗಿದ್ರೆ ಇದೆರಡೂ ಕಟ್ ಮಾಡಿಬಿಟ್ಟು ತೆಗೆದ್ಬಿಡಬೇಕು. ಈ ಥರ ಎಲ್ಲೋ ಆಗಿರೋ ಸ್ಟಿಕ್ನ ತಕ್ಷಣ ಆ ಬಂಚಿಂದನೇ ತೆಗೆದ್ಬಿಡಬೇಕು. ಇದು ಇನ್ಫೆಕ್ಷನ್ ಥರ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ಒಂದು ಹಣ್ಣಿನ ಬುಟ್ಟಿಯಲ್ಲಿ ಒಂದು ಹಣ್ಣು ಹಾಳಾಗಿದ್ರೆ ಅದ್ರ ಪಕ್ಕದಲ್ಲಿರೋದೆಲ್ಲ ನಿಧಾನವಾಗಿ ಹಾಳಾಗ್ತಾ ಬರುತ್ತಲ್ಲ, ಅದೇ ರೀತಿ ಒಂದು ಸ್ಟಿಕ್ ಹಾಳಾಗಿದ್ರೆ ಪಕ್ಕದಲ್ಲಿರೋ ಎಲ್ಲ ಸ್ಟಿಕ್ಸು ಎಲ್ಲೋ ಆಗ್ತಾ ಬರುತ್ತೆ. ಈ ಲಕ್ಕಿ ಬ್ಯಾಂಬೋನ ಪ್ರಾಪಗೇಷನ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನನಗೂ ಇದ್ರ ಬಗ್ಗೆ ಮೊದಲು ಗೊತ್ತಿರಲಿಲ್ಲ, ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಕಲ್ತ್ಕೊಂಡಿದ್ದು. ಬಂಚಿಂದ ಒಂದು ಸ್ಟಿಕ್ನ ತಗೊಂಡು 2 ನೋಟ್ಸ್ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು.
ಕಟ್ ಮಾಡಿದ ಮೇಲೆ ಇದನ್ನು ಹೀಗೆ ಓಪನ್ ಬಿಟ್ಟರೆ ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ನೀವು ಇದನ್ನು ಸೀಲ್ ಮಾಡಬೇಕಾಗತ್ತೆ. ಕ್ಯಾಂಡಲ್ದು ವ್ಯಾಕ್ಸ್ನ ಕರಗಿಸ್ಬಿಟ್ಟು ಅದರಲ್ಲಿ ಸೀಲ್ ಮಾಡಬೇಕಾಗತ್ತೆ. ಹಾಗೆ ಓಪನ್ ಬಿಟ್ಟರೆ ಫಂಗಸ್ ಆಗಿ ಆ ಸ್ಟೆಮ್ ಕರ್ಗೋಗೋ ಚಾನ್ಸಸ್ ಇರುತ್ತೆ. ಈ ಲಕ್ಕಿ ಬ್ಯಾಂಬೋನ ಸರಿಯಾಗಿ ಅಬ್ಸರ್ವ್ ಮಾಡಿ, ಮಧ್ಯದಿಂದ ಯಾವುದೇ ಹೊಸ ಗ್ರೋತ್ ಬರಲ್ಲ, ಸೈಡಿಂದನೇ ಬರೋದು. ಈ ಸ್ಟಿಕ್ನ ನಾವು ಕಟ್ ಮಾಡಿದ್ದೀವಲ್ಲ, ಇದರದ್ದು ಎರಡೂ ಸೈಡಿಂದ ಹೊಸ ಬ್ರಾಂಚಸ್ ಬರುತ್ತೆ. ಕಟ್ ಮಾಡಿದ ಮೇಲೆ ಮೇಲ್ಗಡೆ ಪಾರ್ಟ್ ಇರುತ್ತಲ್ಲ, ಅದು ಕೂಡ ವೇಸ್ಟ್ ಆಗಲ್ಲ. ಆ ಗೆಣ್ಣಿಂದ ಗಿಡನ ಬಿಡಿಸ್ಬಿಟ್ಟು ನೀವು ಅದನ್ನು ಮಣ್ಣಲ್ಲಿ ನೆಟ್ಟರೆ ಅದರಿಂದನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನು ಇದನ್ನೆಲ್ಲ ಒಂದು ಚಿಕ್ಕ ಪಾಟಲ್ಲಿ ಬರೀ ಕೋಕೋಪಿಟ್ ಹಾಕಿಬಿಟ್ಟು ನೆಟ್ಟಿದ್ದೆ. ಫಸ್ಟು ರೂಟ್ಸ್ ಚೆನ್ನಾಗಿ ಬರೋವರೆಗೆ ನೀವು ಬರೀ ಕೋಕೋಪಿಟಲ್ಲಿ ಬೆಳೆಸಬೇಕು. ಆಮೇಲೆ ನೀವು ಪಾಟ್ ಮಿಕ್ಸಿಂಗ್ ಹಾಕಿಬಿಟ್ಟು ನೆಡಬಹುದು. ಹದಿನೈದು ದಿನ ಆದಮೇಲೆ ಅದರಲ್ಲಿ ರೂಟ್ಸ್ ಹೇಗೆ ಬಂದಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಬರೀ ಕೋಕೋಪಿಟಲ್ಲೇ ಹಾಕಿದರೆ ತುಂಬ ಚೆನ್ನಾಗಿ ಫಾಸ್ಟಾಗಿ ರೂಟ್ಸ್ ಬರುತ್ತೆ. ನಿಮ್ಮ ಲಕ್ಕಿ ಬ್ಯಾಂಬೋ ತುಂಬ ಚಿಕ್ಕ ಗಿಡ ಆಗಿದ್ರೆ ಈ ಪ್ರೊಪಗೇಷನ್ ಮೆಥಡೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ತುಂಬ ಎತ್ತರ ಬೆಳೀತಾ ಇದ್ದರೆ ಅಥವಾ ಓವರ್ ಗ್ರೋತ್ ಆಗ್ತಾ ಇದ್ದರೆ ಆವಾಗ ನೀವು ಆ ಗಿಡದಿಂದ ಒಂದೆರಡು ಸ್ಟಿಕ್ನ ತಗೊಂಡು ಈ ಪ್ರೊಪಗೇಷನ್ ಮೆಥಡ್ನ ಟ್ರೈ ಮಾಡಬಹುದು. ಶಾಪಲ್ಲಿ ನೀವು ಫಸ್ಟ್ ಲಕ್ಕಿ ಬ್ಯಾಂಬೋನ ತೊಗೊಂಡು ಬಂದಾಗ ಈ ರೀತಿ ವಾಟರ್ ಬಾಲ್ಸ್ ಹಾಕಿರ್ತಾರೆ. ನೋಡೋಕ್ಕೆ ಜೆಲ್ಲಿ ಥರ ಇರುತ್ತೆ. ಗಿಡಕ್ಕೆ ನೀರು ತುಂಬ ಕಡಿಮೆ ಆದಾಗಲೂ ಮಾಯ್ಶ್ಚರ್ ಇರಲಿ ಅಂತ ಈ ವಾಟರ್ ಬಾಲ್ಸ್ನ ಹಾಕಿರ್ತಾರೆ. ಆದರೆ ಸ್ವಲ್ಪ ದಿನ ಆದಮೇಲೆ ನೀವು ಅದನ್ನ ತೆಗೆದುಬಿಡಬೇಕು. ಹಳೇದಾಗ್ತಾ ಆಗ್ತಾ ಆ ವಾಟರ್ ಬಾಲ್ಸು ಬೇರ್ಗಳಿಗೆ ಅಂಟ್ಕೊಳ್ಳುತ್ತೆ. ಇದರಿಂದ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ. ಈ ವಾಟರ್ ಬಾಲ್ಸ್ ಈ ರೀತಿ ರೂಟ್ಸ್ಗೆಲ್ಲ ಅಂಟ್ಕೊಂಡ್ರೆ ಗಿಡಕ್ಕೆ ಬೇಗ ಫಂಗಸ್ ಆಗುತ್ತೆ. ಆಮೇಲೆ ಗಿಡ ಜಾಸ್ತಿ ದಿನ ಇರಲ್ಲ. ಇನ್ನು ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ, ನೀರಲ್ಲಿ ಬೆಳೆಯುವಂಥ ಗಿಡಗಳಿಗೆ ಯಾವುದೇ ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಇರಲ್ಲ. ನಾವು ಹೀಗೂ ವಾರದಲ್ಲಿ ಒಂದು ಸಲ ಅಥವಾ 2 ಸಲ ನೀರು ಚೇಂಜ್ ಮಾಡ್ತಾ ಇರ್ತೀವಿ. ನೀರಲ್ಲಿ ಸಿಗೋವಂಥ ಮಿನರಲ್ಸೇ ಈ ಗಿಡಕ್ಕೆ ಸಾಕಾಗತ್ತೆ. ಸೊ ಫ್ರೆಂಡ್ಸ್, ಈ ಲಕ್ಕಿ ಬ್ಯಾಂಬೂ ಬೆಳೆಯೋದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು. ಚೈನೀಸ್ ಟ್ರೆಡಿಷನ್ ಪ್ರಕಾರ ಹೋದರೆ ಈ ಗಿಡದಲ್ಲಿ ಎಷ್ಟು ಸ್ಟಾಕ್ಸ್ ಇದೆ ಅನ್ನೋದ್ರ ಮೇಲೂ ಅವ್ರು ಬಿಲೀವ್ ಮಾಡ್ತಾರೆ. ಎಕ್ಸಾಂಪಲ್ 2 ಸ್ಟಾಕ್ಸ್ ಇದ್ದರೆ ಅದು ಹ್ಯಾಪಿನೆಸ್ ಅಂತ, 3 ಇದ್ದರೆ ಲವ್, 6 ಇದ್ದರೆ ವೆಲ್ತ್ ಆ್ಯಂಡ್ ಗುಡ್ ಲಕ್ ಅಂತ. ಹೀಗೆ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು. ಆದರೆ ಈ ಗಿಡನ ಮನೆ ಒಳಗೆ ಬೆಳೆಯೋದ್ರಿಂದ ಯಾವುದೇ ಥರ ತೊಂದರೆ ಇಲ್ಲ. ಮನೆ ಒಳಗಡೆ ಹಸಿರಿರೋದ್ರಿಂದ ಕಣ್ಣಿಗೂ ತಂಪು, ಮನೆಯಲ್ಲಿ ಪಾಸಿಟಿವಿಟಿನೂ ಹೆಚ್ಚಾಗತ್ತೆ. ಆದರೆ ಒಂದು ಮಿಸ್ಟೇಕ್ ತುಂಬ ಜನ ಮಾಡ್ತಾರೆ. ಗಿಡನ ಇಷ್ಟಪಟ್ಟು ತಗೊಳ್ತಾರೆ, ಇದನ್ನು ಶೋ ಪೀಸ್ ಥರ ನೋಡ್ತಾರೆ. ಯಾವುದೋ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಅದನ್ನು ಮರ್ತು ಬಿಡ್ತಾರೆ. ಅದೊಂದು ಮಿಸ್ಟೇಕ್ ಮಾಡಬಾರ್ದು. ಇದಕ್ಕೆ ಗಾಳಿ ಬೆಳಕು ಚೆನ್ನಾಗಿ ಬೀಳ್ತಾ ಇರಬೇಕು, ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಇದಿಷ್ಟೇ ಈ ಗಿಡದ ಬಗ್ಗೆ ಕೇರ್ ತಗೋಬೇಕಾಗಿರೋದು.